ಅದಕ್ಕೆ ನಾವು ಕೇಳ್ರಿ, ನಾನೇನು ಎಲೆಕ್ಷನ್ಗೆ ವೋಟ್ ಹಾಕಿ ಅಂತೇಳಿ ಅಮಿತ್ ಶಾ ಒಡ್ಡಿಲ್ಲ, ಇಲ್ಲ ಅಂದರೆ ಮುಖ್ಯಮಂತ್ರಿಗಳಿಗೆ ಕಲ್ಲುಡಿರಿ ಅಂತ ಹೇಳಿಲ್ಲ, ಕಾರ್ಯಕ್ರಮಕ್ಕೆ ಗಲಾಟೆ ಎಬ್ಬಿಸಿ ಅಂತ ಹೇಳಿಲ್ಲ. ನಾವು ಹೇಳಿದ್ದೇವೆ, ನಮ್ಮ ಕಾರ್ಯಕರ್ತರಿಗೆ ಹೇಳಿರೋದು, ನಾನು ಪಬ್ಲಿಕಲ್ಲಿ ಹೇಳಿದೆ, ನನ್ನ ಆಫೀಸಲ್ಲಿ ಮಾಡೋದು ಯಾರೋ ಅದನ್ನು ಆಡಿಯೋ ಮಾಡ್ಕೊಂಡು ಕೊಟ್ಟಿದ್ದಾರೆ. ಅದರಲ್ಲೇನು ತಪ್ಪೇನಿದೆ? ನಮ್ಮ ಕಾರ್ಯಕರ್ತರ ಮೇಲೆ ನನಗೆ 100ಕ್ಕೆ 100 ನಂಬಿಕೆ ಇದೆ. ಈಗ ಮುಖ್ಯಮಂತ್ರಿಗಳು ಮತ್ತೆ ಪರಮೇಶ್ ಸಾಹೇಬರು ಒಪ್ಕೊಂಡ ಮೇಲೆ ಇನ್ಯಾಕ್ರಿ ಹೋರಾಟ ಮಾಡೋದು? ನಾವು ಗೌರವ ಕೊಡ್ತೇವೆ. ನಾನು ಕೂಡ ಮಲ್ಲಿಗೆ ಹಾರವನ್ನು ಪರಮೇಶ್ ಅವ್ರಿಗೂ ಹಾಕ್ತೇನೆ, ರಾಜಣ್ಣವ್ರಿಗೂ ಹಾಕ್ತೇನೆ, ಮತ್ತೆ ಸಮಾರಂಭದಲ್ಲಿ 100ಕ್ಕೆ 100 ಭಾಗಿ ಆಗ್ತೇನೆ. ಸರ್ಕಾರಿ ಕಾರ್ಯಕ್ರಮ ಇದೆ, ಕಾಂಗ್ರೆಸ್ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ, ಅಭಿವೃದ್ಧಿಯ ಕಾರ್ಯಕ್ರಮ, ಡೆವಲಪ್ಮೆಂಟ್ ಸಮಾರಂಭ ಖರ್ಚು ಮಾಡ್ತೀರಾ ಹಾಗಾದ್ರೆ? ಹೌದು, ಅದನ್ನ ಅವರಿಗೆ ಸನ್ಮಾನ ಮಾಡ್ತೇವೆ. ಯಾರಿಗೆ? ನಮ್ಮ ಪರಮೇಶ್ ಸಾಹೇಬರಿಗೆ, CM ಅವರಿಗೆ ಸನ್ಮಾನ ಮಾಡ್ತೇವೆ, ಬೆಳ್ಳಿ ಗಣೇಶನ್ ಕೊಟ್ಟು. ಅದಕ್ಕೆ ನಾವು ಕೇಳ್ರಿ, ನಾನೇನು ಎಲೆಕ್ಷನ್ಗೆ ವೋಟ್ ಹಾಕಿ ಅಂತೇಳಿ ಅಮಿತ್ ಶಾ ಒಡ್ಡಿಲ್ಲ, ಇಲ್ಲ ಅಂದರೆ ಮುಖ್ಯಮಂತ್ರಿಗಳಿಗೆ ಕಲ್ಲುಡಿರಿ ಅಂತ ಹೇಳಿಲ್ಲ, ಕಾರ್ಯಕ್ರಮಕ್ಕೆ ಗಲಾಟೆ ಎಬ್ಬಿಸಿ ಅಂತ ಹೇಳಿಲ್ಲ. ನಾವು ಹೇಳಿದ್ದೇವೆ, ನಮ್ಮ ಕಾರ್ಯಕರ್ತರಿಗೆ ಹೇಳಿರೋದು, ನಾನು ಪಬ್ಲಿಕಲ್ಲಿ ಹೇಳಿದೆ, ನನ್ನ ಆಫೀಸಲ್ಲಿ ಮಾಡೋದು ಯಾರೋ ಅದನ್ನು ಆಡಿಯೋ ಮಾಡ್ಕೊಂಡು ಕೊಟ್ಟಿದ್ದಾರೆ. ಅದರಲ್ಲೇನು ತಪ್ಪೇನಿದೆ? ನಮ್ಮ ಕಾರ್ಯಕರ್ತರ ಮೇಲೆ ನನಗೆ 100ಕ್ಕೆ 100 ನಂಬಿಕೆ ಇದೆ. ಈಗ ಮುಖ್ಯಮಂತ್ರಿಗಳು ಮತ್ತೆ ಪರಮೇಶ್ ಸಾಹೇಬರು ಒಪ್ಕೊಂಡ ಮೇಲೆ ಇನ್ಯಾಕ್ರಿ ಹೋರಾಟ ಮಾಡೋದು? ನಾವು ಗೌರವ ಕೊಡ್ತೇವೆ. ನಾನು ಕೂಡ ಮಲ್ಲಿಗೆ ಹಾರವನ್ನು ಪರಮೇಶ್ ಅವ್ರಿಗೂ ಹಾಕ್ತೇನೆ, ರಾಜಣ್ಣವ್ರಿಗೂ ಹಾಕ್ತೇನೆ, ಮತ್ತೆ ಸಮಾರಂಭದಲ್ಲಿ 100ಕ್ಕೆ 100 ಭಾಗಿ ಆಗ್ತೇನೆ. ಸರ್ಕಾರಿ ಕಾರ್ಯಕ್ರಮ ಇದೆ, ಕಾಂಗ್ರೆಸ್ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ, ಅಭಿವೃದ್ಧಿಯ ಕಾರ್ಯಕ್ರಮ, ಡೆವಲಪ್ಮೆಂಟ್ ಸಮಾರಂಭ ಖರ್ಚು ಮಾಡ್ತೀರಾ ಹಾಗಾದ್ರೆ? ಹೌದು, ಅದನ್ನ ಅವರಿಗೆ ಸನ್ಮಾನ ಮಾಡ್ತೇವೆ. ಯಾರಿಗೆ? ನಮ್ಮ ಪರಮೇಶ್ ಸಾಹೇಬರಿಗೆ, CM ಅವರಿಗೆ ಸನ್ಮಾನ ಮಾಡ್ತೇವೆ, ಬೆಳ್ಳಿ ಗಣೇಶನ್ ಕೊಟ್ಟು. ಅದಕ್ಕೆ ನಾವು ಕೇಳ್ರಿ, ನಾನೇನು ಎಲೆಕ್ಷನ್ಗೆ ವೋಟ್ ಹಾಕಿ ಅಂತೇಳಿ ಅಮಿತ್ ಶಾ ಒಡ್ಡಿಲ್ಲ, ಇಲ್ಲ ಅಂದರೆ ಮುಖ್ಯಮಂತ್ರಿಗಳಿಗೆ ಕಲ್ಲುಡಿರಿ ಅಂತ ಹೇಳಿಲ್ಲ, ಕಾರ್ಯಕ್ರಮಕ್ಕೆ ಗಲಾಟೆ ಎಬ್ಬಿಸಿ ಅಂತ ಹೇಳಿಲ್ಲ. ನಾವು ಹೇಳಿದ್ದೇವೆ, ನಮ್ಮ ಕಾರ್ಯಕರ್ತರಿಗೆ ಹೇಳಿರೋದು, ನಾನು ಪಬ್ಲಿಕಲ್ಲಿ ಹೇಳಿದೆ, ನನ್ನ ಆಫೀಸಲ್ಲಿ ಮಾಡೋದು ಯಾರೋ ಅದನ್ನು ಆಡಿಯೋ ಮಾಡ್ಕೊಂಡು ಕೊಟ್ಟಿದ್ದಾರೆ. ಅದರಲ್ಲೇನು ತಪ್ಪೇನಿದೆ? ನಮ್ಮ ಕಾರ್ಯಕರ್ತರ ಮೇಲೆ ನನಗೆ 100ಕ್ಕೆ 100 ನಂಬಿಕೆ ಇದೆ. ಈಗ ಮುಖ್ಯಮಂತ್ರಿಗಳು ಮತ್ತೆ ಪರಮೇಶ್ ಸಾಹೇಬರು ಒಪ್ಕೊಂಡ ಮೇಲೆ ಇನ್ಯಾಕ್ರಿ ಹೋರಾಟ ಮಾಡೋದು? ನಾವು ಗೌರವ ಕೊಡ್ತೇವೆ. ನಾನು ಕೂಡ ಮಲ್ಲಿಗೆ ಹಾರವನ್ನು ಪರಮೇಶ್ ಅವ್ರಿಗೂ ಹಾಕ್ತೇನೆ, ರಾಜಣ್ಣವ್ರಿಗೂ ಹಾಕ್ತೇನೆ, ಮತ್ತೆ ಸಮಾರಂಭದಲ್ಲಿ 100ಕ್ಕೆ 100 ಭಾಗಿ ಆಗ್ತೇನೆ. ಸರ್ಕಾರಿ ಕಾರ್ಯಕ್ರಮ ಇದೆ, ಕಾಂಗ್ರೆಸ್ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ, ಅಭಿವೃದ್ಧಿಯ ಕಾರ್ಯಕ್ರಮ, ಡೆವಲಪ್ಮೆಂಟ್ ಸಮಾರಂಭ ಖರ್ಚು ಮಾಡ್ತೀರಾ ಹಾಗಾದ್ರೆ? ಹೌದು, ಅದನ್ನ ಅವರಿಗೆ ಸನ್ಮಾನ ಮಾಡ್ತೇವೆ. ಯಾರಿಗೆ? ನಮ್ಮ ಪರಮೇಶ್ ಸಾಹೇಬರಿಗೆ, CM ಅವರಿಗೆ ಸನ್ಮಾನ ಮಾಡ್ತೇವೆ, ಬೆಳ್ಳಿ ಗಣೇಶನ್ ಕೊಟ್ಟು. ಅದಕ್ಕೆ ನಾವು ಕೇಳ್ರಿ, ನಾನೇನು ಎಲೆಕ್ಷನ್ಗೆ ವೋಟ್ ಹಾಕಿ ಅಂತೇಳಿ ಅಮಿತ್ ಶಾ ಒಡ್ಡಿಲ್ಲ, ಇಲ್ಲ ಅಂದರೆ ಮುಖ್ಯಮಂತ್ರಿಗಳಿಗೆ ಕಲ್ಲುಡಿರಿ ಅಂತ ಹೇಳಿಲ್ಲ, ಕಾರ್ಯಕ್ರಮಕ್ಕೆ ಗಲಾಟೆ ಎಬ್ಬಿಸಿ ಅಂತ ಹೇಳಿಲ್ಲ. ನಾವು ಹೇಳಿದ್ದೇವೆ, ನಮ್ಮ ಕಾರ್ಯಕರ್ತರಿಗೆ ಹೇಳಿರೋದು, ನಾನು ಪಬ್ಲಿಕಲ್ಲಿ ಹೇಳಿದೆ, ನನ್ನ ಆಫೀಸಲ್ಲಿ ಮಾಡೋದು ಯಾರೋ ಅದನ್ನು ಆಡಿಯೋ ಮಾಡ್ಕೊಂಡು ಕೊಟ್ಟಿದ್ದಾರೆ. ಅದರಲ್ಲೇನು ತಪ್ಪೇನಿದೆ? ನಮ್ಮ ಕಾರ್ಯಕರ್ತರ ಮೇಲೆ ನನಗೆ 100ಕ್ಕೆ 100 ನಂಬಿಕೆ ಇದೆ. ಈಗ ಮುಖ್ಯಮಂತ್ರಿಗಳು ಮತ್ತೆ ಪರಮೇಶ್ ಸಾಹೇಬರು ಒಪ್ಕೊಂಡ ಮೇಲೆ ಇನ್ಯಾಕ್ರಿ ಹೋರಾಟ ಮಾಡೋದು? ನಾವು ಗೌರವ ಕೊಡ್ತೇವೆ. ನಾನು ಕೂಡ ಮಲ್ಲಿಗೆ ಹಾರವನ್ನು ಪರಮೇಶ್ ಅವ್ರಿಗೂ ಹಾಕ್ತೇನೆ, ರಾಜಣ್ಣವ್ರಿಗೂ ಹಾಕ್ತೇನೆ, ಮತ್ತೆ ಸಮಾರಂಭದಲ್ಲಿ 100ಕ್ಕೆ 100 ಭಾಗಿ ಆಗ್ತೇನೆ. ಸರ್ಕಾರಿ ಕಾರ್ಯಕ್ರಮ ಇದೆ, ಕಾಂಗ್ರೆಸ್ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ, ಅಭಿವೃದ್ಧಿಯ ಕಾರ್ಯಕ್ರಮ, ಡೆವಲಪ್ಮೆಂಟ್ ಸಮಾರಂಭ ಖರ್ಚು ಮಾಡ್ತೀರಾ ಹಾಗಾದ್ರೆ? ಹೌದು, ಅದನ್ನ ಅವರಿಗೆ ಸನ್ಮಾನ ಮಾಡ್ತೇವೆ. ಯಾರಿಗೆ? ನಮ್ಮ ಪರಮೇಶ್ ಸಾಹೇಬರಿಗೆ, CM ಅವರಿಗೆ ಸನ್ಮಾನ ಮಾಡ್ತೇವೆ, ಬೆಳ್ಳಿ ಗಣೇಶನ್ ಕೊಟ್ಟು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.